ಇನ್ನು ಯಲಹಂಕ ಟು ಮಂತ್ರಾಲಯ ರೈಲು 3 ಗಂಟೆ ತಡ ಆಗಿದೆ. ಈ ಪ್ರಯಾಣ ಮಾಡ್ತಾ ಇದ್ರಲ್ಲ, ಏನು ಪ್ರಯಾಣ ಮಾಡಬೇಕಿತ್ತಲ್ಲ ಪ್ರಯಾಣಿಕರು, ಪಾಪ ಸುಸ್ತಾಗಿ ಹೋಗಿದ್ದಾರೆ ರೈಲಿಗೆ ಕಾದು ಕಾದು ಕಾದು. ಯಲಹಂಕ ಟು ಮಂತ್ರಾಲಯ ರೈಲು 3 ಗಂಟೆ ತಡ ಆಗಿದೆ. ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರು ಆಕ್ರೋಶಗೊಳ್ತಾ ಇದ್ದಾರೆ. ಮಹಾರಾಷ್ಟ್ರದ ಹಜೂರ್ ಸಾಹಿಬ್ ಎಕ್ಸ್ಪ್ರೆಸ್ ಅಂತ ಹೇಳಿದ್ದು 3 ಗಂಟೆ ಈ ರೈಲು ತಡವಾಗಿ ಬಂದಿರತಕ್ಕಂಥದ್ದು. ನಿನ್ನೆ ರಾತ್ರಿ 12 ಗಂಟೆಗೆ ಯಲಹಂಕಗೆ ಬರಬೇಕಾಗಿದ್ದ ರೈಲು, ಈ ರೈಲು ತಡವಾಗಿ ಬರೋದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿಲ್ವಂತೆ ಈ ರೈಲು ಸಿಬ್ಬಂದಿಗಳು. ಅಲ್ಲಿ ಕೆಲಸ ಮಾಡೋರು ಪ್ರಯಾಣಿಕರಿಗೆ ಮಾಹಿತಿ ಕೊಟ್ಟಿಲ್ಲ, ಯಾವಾಗ ಬರುತ್ತೋ ಏನು ಅಂತ ಹೇಳಿ. ಪಾಪ ಕಾಯ್ತಾ ಕುಳಿತಿದ್ದಾರೆ ಅವರು. ಬೆಳಗಿನ ಜಾವ 3 ಗಂಟೆ ಆದರೂ ಯಲಹಂಕಗೆ ಬಂದೇ ಇಲ್ಲ ರೈಲು ನಿಲ್ದಾಣದಲ್ಲೇ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು. ರೈಲು ಸಿಬ್ಬಂದಿಯೊಂದಿಗೆ ಪ್ರಯಾಣಿಕರು ಮಾತಿನ ಚಕಮಕಿ ನಡೆದಿದೆ ಅಲ್ಲಿ. ಸೊ ನೋಡಿ, ಪ್ರಯಾಣಿಕರು ಬರುತ್ತೆ 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 ಅಂತ ಕಾಯ್ತಾ ಕೂತಿದ್ದಾರೆ. ಸೊ ಯಲಹಂಕದಿಂದ ಮಂತ್ರಾಲಯಕ್ಕೇನೋ ಹೋಗಬೇಕಿತ್ತು ಪಾಪ ಅವರು. ಸೊ ಬರುತ್ತೆ ಬರುತ್ತೆ, ಒಂದು 10 ನಿಮಿಷ ಬರುತ್ತೆ, 15 ನಿಮಿಷ ಬರುತ್ತೆ, ಬಂದೇ ಇಲ್ಲ. ಅದು ಬೆಳಗಿನ ಜಾವವರೆಗೂ ಬಂದಿಲ್ವಂತೆ. ಈ ಸಿಬ್ಬಂದಿಗಳು ಕೂಡ ಯಾವುದೇ ಮಾಹಿತಿ ಕೊಟ್ಟಿಲ್ವಂತೆ. ಅದಕ್ಕೆ ಆಕ್ರೋಶಗೊಂಡಿದ್ದಾರೆ ಪ್ರಯಾಣಿಕರು. ಪಾಪ ಎಷ್ಟಂತ ಕಾಯ್ತಾರ್ರಿ ರಾತ್ರಿ ಬೆಳಗಣ. ಸೊ ಅವ್ರಿಗೇನಾದರೂ ಮಾಹಿತಿ ಕೊಟ್ಟಿದ್ರೆ ಅವ್ರು ಬೇರೆ ಮಾರ್ಗನಾದರೂ ಅವ್ರಿಗೆ ವ್ಯವಸ್ಥೆ ಏನೋ ಆಗಬೇಕಿತ್ತು ಅದನ್ನು ಮಾಡ್ಕೊಳ್ತಾ ಇದ್ರು. ಸೊ ಅಲ್ಲಿನ ರೈಲು ಸಿಬ್ಬಂದಿಗಳು ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಜನಗಳು ಇವಾಗ ಆಕ್ರೋಶ ಅಲ್ಲಿಗೊಂಡಿದ್ದಾರೆ. ಸಿಬ್ಬಂದಿ ಮತ್ತು ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್ ವೀಕ್ಷಕರೇ, ಯಲಹಂಕ ಟು ಮಂತ್ರಾಲಯ ರೈಲು 3 ಗಂಟೆ ತಡವಾಗಿ ಬಂದಿದೆ. ಸೊ ಪಾಪ ಕಾಯ್ತಾ ಕುಳಿತಿದ್ದಾರೆ ಪ್ರಯಾಣಿಕರು, ಕಾದು ಕಾದು ಆಕ್ರೋಶಗೊಂಡಿದ್ದಾರೆ. ಈ ಮಹಾರಾಷ್ಟ್ರದ ಹಜೂರ್ ಸಾಹಿಬ್ ಎಕ್ಸ್ಪ್ರೆಸ್ ಅಂತೇಳಿ ರೈಲು 3 ಗಂಟೆ ತಡಾಗಿ ಬಂದಿದೆ. ಏನು ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಅದನ್ನು ಪಬ್ಲಿಕ್ಕಿಗೆ, ಅಲ್ಲಿ ಪ್ರಯಾಣಿಕರಿಗೆ ತಿಳಿಸ್ಬೇಕಲ್ವೇನ್ರಿ ಅಲ್ಲಿನ ಸಿಬ್ಬಂದಿಗಳು ಇಷ್ಟು ಲೇಟ್ ಆಗುತ್ತೆ ಅಂತನಾದರೂ. ಹಂಗೆ ತಿಳಿಸಿದ್ರೆ ಅವರು ಬೇರೆ ಮಾರ್ಗ ನೋಡ್ಕೊತಾ ಇದ್ರು, ಅಥವಾ ಅವತ್ತಿನ ಪ್ರಯಾಣ ಕ್ಯಾನ್ಸಲ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ರು. 10 ನಿಮಿಷದಲ್ಲಿ ಬರುತ್ತೆ, 20 ನಿಮಿಷದಲ್ಲಿ ಬರುತ್ತೆ, ಕಾದು 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 ಸುಸ್ತಾಗಿ ಹೋಗಿರ್ತಾರೆ ಪಾಪ ಪ್ರಯಾಣಿಕರು. ಆ ಸುಸ್ತಿನಿಂದ ಆಕ್ರೋಶ ಹೊರಗೆ ಬರ್ತಾ ಇದೆ ಅವ್ರಿಗೆ. ಸೊ ಆ ಆಕ್ರೋಶವನ್ನು ಈ ಸಿಬ್ಬಂದಿಗಳ ಮೇಲೆ ತೋರಿಸ್ತಾ ಇದ್ದಾರೆ ಅವರು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.